ಒಬ್ಬಂಟಿಗರಾಗಿದ್ರು, ಏಕಾಂತವಾಗಿದ್ರು, ಯಾವುದೇ ದೇಶದಲ್ಲಿದ್ರು, ಯಾವುದೇ ಪ್ರದೇಶದಲ್ಲಿದ್ರು, ದೇವರ ವಾಕ್ಯ ನಿಮ್ಮೊಳಗೆ ಇರೋದಾದ್ರೆ ನೀವು ಪರಿಶುದ್ಧರಾಗಿ ಜೀವಿಸುವುದು ಸಾಧ್ಯ. ಸಾಧಾರಣವಾಗಿ ಪೇರೆಂಟ್ಸ್ಗಿರುವ ಭಯವೇನೆಂದರೆ, ನಮ್ಮ ಮಗನು ಕಾಲೇಜ್ ಓದುವುದಕ್ಕಾಗಿ ಇತರ ಪ್ರಾಂತ್ಯಕ್ಕೆ ಹೋಗಬೇಕಾದ್ರೆ, ನಮ್ಮ ಮಗಳು ಕಾಲೇಜ್ಗೆ ಹೋಗಬೇಕಾದ್ರೆ, ಇತರ ಪ್ರಾಂತ್ಯಕ್ಕಾಗಲಿ, ಇತರ ರಾಜ್ಯಕ್ಕಾಗಲಿ, ಇತರ ದೇಶಕ್ಕಾಗಲಿ ಹೋಗಬೇಕಾದ್ರೆ ಎಷ್ಟೋ ಪೇರೆಂಟ್ಸ್ ಎಷ್ಟು ಭಯ ಪಡ್ತಾರೆ ಗೊತ್ತಾ? ಯಾರಿಗೆ ಗೊತ್ತು ಏನಾಗ್ತದೋ ನಮ್ಮ ಮಗಳು ಆ ದೇಶಕ್ಕೆ ಹೋಗೋದಾದ್ರೆ, ಆ ರಾಜ್ಯಕ್ಕೆ ಹೋಗೋದಾದ್ರೆ, ಅಷ್ಟು ದೂರ ಹೋಗೋದಾದ್ರೆ. ಮಕ್ಕಳ ಮೇಲೆ ಪ್ರೀತಿ ಉಳ್ಳಂತಹ ತಂದೆ ತಾಯಿಗಳಿಗೆ ಸ್ವಲ್ಪ ಮಟ್ಟಿಗೆ ಭಯ ಇದ್ದಿರುತ್ತೆ, ಇಲ್ಲ ಅನ್ನುತ್ತಾ ಇಲ್ಲ. ಆದರೆ ದಯವಿಟ್ಟು ಕೇಳ್ರಿ, ಅದೇ ರೀತಿಯಾಗಿ ಹನ್ನಳು ತನ್ನ ಮಗನನ್ನು ಕರೆದೊಯ್ದು ದೇವರ ಆಲಯದಲ್ಲಿ ಬಿಟ್ಟು ಬರುವಾಗ ಅವಳಿಗೂ ಆ ಭಯ ಇರಬೇಕಿತ್ತು. ಯಾಕೆ ಗೊತ್ತಾ? ಆ ಕಾಲದಲ್ಲಿ ಮಹಾಯಾಜಕನಾಗಿದ್ದ ಏಲಿ, ಆ ಏಲಿಯ ಮಕ್ಕಳಿದ್ರಲ್ಲವೋ, ಅವರು ಕೂಡ ಯಾಜಕರೇ, ಆದ್ರೆ ಪಾಪಿಷ್ಠರಾಗಿದ್ರು. ಅದೇ ಆಲಯದಲ್ಲಿ ಅಪವಿತ್ರವಾದ ಕಾರ್ಯಕಲಾಪಗಳನ್ನು ಮಾಡ್ತಾ ಇದ್ರು. ಅದೇ ಆಲಯದಲ್ಲಿ, ಕರ್ತನ ಆಲಯದ ಸೇವೆ ಮಾಡಲು ಬಂದ ಸ್ತ್ರೀಯರೊಂದಿಗೆ ವ್ಯಭಿಚಾರ ಮಾಡುವಂತಹ ಬಹು ದುರ್ಮಾರ್ಗಿಗಳಾಗಿದ್ರು. ಅಂತಹ ಅಪವಿತ್ರವಾದ ಮನುಷ್ಯರ ಮಧ್ಯದಲ್ಲಿ, ದುರ್ಮಾರ್ಗಿಗಳ ಮಧ್ಯದಲ್ಲಿ, ವ್ಯಭಿಚಾರಿಗಳ ಮಧ್ಯದಲ್ಲಿ ತನ್ನ ಹಸು ಮಗುವನ್ನು ಬಿಟ್ಟು ಬಿಡೋದು ಯಾವುದೇ ತಾಯಿಗಾಗ್ಲಿ ಕಷ್ಟ. ಪ್ರಿಯರೇ, ಸಹೋದರ ಸಹೋದರಿಯರೇ, ಈ ದಿನ ಮಕ್ಕಳಿಗೆ ಸ್ಕೂಲ್ಗೆ ಕಳಿಸೋಣ ಅಂದ್ರೂ ಕೂಡ ಭಯ ಆಗ್ತಾ ಇದೆ ಅಲ್ಲವೋ? ಕಾಲೇಜ್ಗೆ ಕಳಿಸಬೇಕಾದ್ರೂ ಭಯ ಪಡ್ತಿದ್ಯಾವಲ್ಲವೋ? ಈಗ ತಾನೇ ಹೇಳಿದ ಹಾಗೆ ಇತರ ರಾಜ್ಯಗಳಿಗೆ, ಇತರ ದೇಶಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳನ್ನು ಕಳಿಸಬೇಕಾದಾಗ ಭಯ ಪಡ್ತಿದ್ಯಾವಲ್ಲವೇ? ಕಾರಣವೇನು? ಲೋಕ ಹಾಗೆ ತಯಾರಾಗಿದೆ, ಪ್ರಪಂಚ ಹಾಗೆ ತಯಾರಾಗಿದೆ. ಎಲ್ಲಿಯೂ ಮಕ್ಕಳಿಗೆ ಭದ್ರತೆ ಇಲ್ಲ. ಚಿರು ಪ್ರಾಯದಲ್ಲಿಯೇ ಕೆಟ್ಟ ಕೆಟ್ಟ ಕೆಲಸ ಮಾಡುವ ಹಾಗೆ ಮಕ್ಕಳು ತಯಾರಾಗ್ತಿದ್ದಾರೆ. ಯವನ ಪ್ರಾಯದಲ್ಲಿ ಯವನ ಇಚ್ಛೆಗಳಿಗೆ ಒಳಗಾಗಿ ತಮ್ಮ ಭವಿಷ್ಯವನ್ನೇ ನಾಶ ಮಾಡಿಕೊಳ್ಳುವ ಮಕ್ಕಳನ್ನು ನಾವು ನೋಡ್ತಿದ್ದೇವೆ. ನೋಡಿ ಭಯ ಅನಿಸುತ್ತೆ. ಕಾರಣ, ಈ ಪಾಪಿಷ್ಠ ಪ್ರಪಂಚ ನಮಗೆ ಭಯ ಹುಟ್ಟಿಸುತ್ತದೆ. ಅದು ವಾಸ್ತವ. ಈ ಪಾಪಿಷ್ಠ ಪ್ರಪಂಚದಲ್ಲಿ ನಮ್ಮ ಮಕ್ಕಳನ್ನು ಪರಿಶುದ್ಧರನ್ನಾಗಿ ಬೆಳೆಸಬೇಕಾದರೆ ಹೇಗೆ ಸಾಧ್ಯ? ಆ ದಿನ ಹನ್ನಳಿಗೆ ಸಾಧ್ಯವಾಯಿತು. ಹೇಗೆ? ಪ್ರಾರ್ಥನೆಯಿಂದ. ಹನ್ನಳು ಪ್ರಾರ್ಥನೆ ಮಾಡಿ ತನ್ನ ಮಗನನ್ನು ಕರೆದೊಯ್ದು ಪಾಪಿಷ್ಠ ಮನುಷ್ಯರ ಮಧ್ಯದಲ್ಲಿ ಪರಿಶುದ್ಧವಾದ ಜೀವಿತ ಜೀವಿಸುವುದಕ್ಕಾಗಿ, ಪರಿಶುದ್ಧವಾದ ಪರಿಚರ್ಯ ಮಾಡುವುದಕ್ಕಾಗಿ ಅರ್ಪಿಸಿಕೊಟ್ಟಳು. ಪ್ರಿಯರೇ, ಆ ಪಾಪಾತ್ಮರ ಮಧ್ಯದಲ್ಲಿ ಸಮುವೇಲನು ದೇವರ ದಯೆಯಲ್ಲಿಯೂ ಮನುಷ್ಯರ ದಯೆಯಲ್ಲಿಯೂ ಜ್ಞಾನದಲ್ಲಿಯೂ ಸಾಧಾರಣವಾಗಿ ಓದಬೇಕು ಎನ್ನುವುದಕ್ಕಾಗಿ ತಂದೆಯಿಂದಾಗಲಿ, ತಾಯಿಯಿಂದಾಗಲಿ, ಮನೆಯಿಂದಾಗಲಿ ಮಕ್ಕಳು ದೂರವಾಗುವಾಗ ಅವ್ರು ಮಿಸ್ ಮಾಡ್ಕೊಳ್ತೇವೆ ಅಂದ್ಕೊಳ್ತೇವೆ. ಬಹಳ ಸಂದರ್ಭಗಳಲ್ಲಿ ಮಕ್ಕಳು, ಯವನ ಮಕ್ಕಳು ಮಿಸ್ ಮಾಡಿಕೊಂಡು ಕಾಲೇಜಿನಿಂದ ತಿರುಗಿ ಬರ್ತಾರೆ. 1 ಮಂತ್ ಅಲ್ಲಿದ್ದು, ಇನ್ನು ನನ್ನಿಂದ ಆಗಲ್ಲ. ಯಾಕೆ? ಅಮ್ಮ ನೆನಪಿಗೆ ಬರ್ತಿದ್ದಾಳೆ. ಅಫ್ಕೋರ್ಸ್ ಈ ದಿನಗಳಲ್ಲಿ ಅಮ್ಮ ಜ್ಞಾಪಕಕ್ಕೆ ಬರುವ ದಿನಗಳೇ ಹೋಗ್ಬಿಟ್ಟಿವೆ, ಹೌದಲ್ಲವೇ? ಈ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಅಮ್ಮ ಜ್ಞಾಪಕಕ್ಕೆ ಬರೋದು, ಅಪ್ಪ ಜ್ಞಾಪಕಕ್ಕೆ ಬರೋದು, ಅಕ್ಕ ಜ್ಞಾಪಕಕ್ಕೆ ಬರೋದು, ತಂಗಿ ಜ್ಞಾಪಕಕ್ಕೆ ಬರೋದು, ಇದೆಲ್ಲ ಇದೆ ಅಂತೀರಾ? ಇಲ್ಲ ಪ್ರಿಯರೇ, ಅಮ್ಮಕ್ಕಿಂತಲೂ ಹೆಚ್ಚಾಗಿ ಈ ದಿನದ ಹುಡುಗರಿಗೆ ಜ್ಞಾಪಕ ಆಗೋದು ಹುಡುಗಿಯರು. ಇದು ವಾಸ್ತವವಲ್ಲವೋ? ಕೆಲವೊಂದು ಜನ ಹುಡುಗರು ಅಮೆರಿಕಕ್ಕೆ ಹೋಗ್ತಾರೆ ಓದುವುದಕ್ಕಾಗಿ, ಆಸ್ಟ್ರೇಲಿಯಾ ಹೋಗ್ತಾರೆ ಓದುವುದಕ್ಕಾಗಿ, ಅಮ್ಮಳಿಂದ ದೂರವಾಗ್ತಾರೆ. ಆದರೆ ಆ ಹುಡುಗಿಗೆ ಮಾತ್ರ ಇವ್ರು ಹತ್ತಿರವಾಗ್ತಾರೆ. ಯಾಕೆಂದ್ರೆ ಆ ಹುಡುಗಿ ಆಸ್ಟ್ರೇಲಿಯಾದಲ್ಲಿ ಓದ್ತಿದ್ದಾಳೆ, ಹಾಗಾಗಿ ಇವನು ಕೂಡ ಅಲ್ಲಿಗೆ ಹೋಗ್ಬೇಕು. ಆ ಹುಡುಗಿ ಅಮೆರಿಕದಲ್ಲಿ ಓದುತ್ತಿದ್ದಾಳೆ, ಹಾಗಾಗಿ ಇವನು ಅಮ್ಮಳನ್ನು ಬಿಟ್ಟು ಆ ಹುಡುಗಿ ಬಳಿಗೆ ಹೋಗ್ಬೇಕು. ತನ್ನ ಅಮ್ಮಳನ್ನು ಬಿಟ್ಟು ಆ ಹುಡುಗನ ಬಳಿಗೆ ಹೋಗ್ಬೇಕು. ಈ ದಿನಮಾನಗಳಲ್ಲಿ ಹೊರದೇಶಕ್ಕೆ ಹೋಗುವಂತಹ ಪ್ರಕ್ರಿಯೆಯಲ್ಲಿ ಎಷ್ಟೋ ವೇಷ ಹಾಕ್ತಿದ್ದಾರೆ. ಎಲ್ಲರೂ ಹಾಗಂತ ಹೇಳ್ತಾ ಇಲ್ಲ, ಕೆಲವರ ಕುರಿತು ಮಾತಾಡ್ತಿದ್ದೇನೆ. ಒಂದು ಕಾಲದಲ್ಲಿ ಅಮ್ಮಳನ್ನು ಮಿಸ್ ಮಾಡ್ಕೊಂಡು ಮಗನಾಗ್ಲಿ ಮಗಳಾಗ್ಲಿ ಸ್ಕೂಲಿನಿಂದ, ಹಾಸ್ಟೆಲ್ನಿಂದ ತಿರುಗಿ ಮನೆಗೆ ಬರ್ತಾ ಇದ್ರು. ಎದಕ್ಕಾಗಿ? ನೆನಪಾಗಿದ್ದಕ್ಕಾಗಿ. ದಯವಿಟ್ಟು ಕೇಳಿ ಫ್ರೆಂಡ್ಸ್, ತಂದೆ ತಾಯಿಗಳು ಆ ಮಗನಿಗೆ ಎಷ್ಟೋ ಮನವೊಲಿಸಿ ಹೇಳ್ತಾರೆ, ಹೋಗು ಮಗನೇ, ಹೋಗು ಓದ್ಬೇಕಂದ್ರೆ ನನ್ನಿಂದ ಆಗಲ್ಲ ಅನ್ನುತ್ತಾನೆ. ಒಬ್ಬಂಟಿಗನಾಗಿ ನಾನು ಇರಲಾರೆ. ಆದರೆ ಕೆಲವರು ಒಂಟಿತನವನ್ನೇ ಕೋರಿಕೊಳ್ತಾರೆ. ಅಮ್ಮ ನನಗೆ ಬೇಡ, ಅಪ್ಪ ನನಗೆ ಬೇಡ, ಮನೆಯೂ ಬೇಡ, ಮತ್ತೇನ್ ಬೇಕು? ಒಬ್ಬಂಟಿಗನಾಗಿ ಜೀವಿಸಬೇಕು. ಯಾಕೆಂದರೆ ಕೆಟ್ಟ ಕೆಟ್ಟ ಕೆಲಸ ಮಾಡಲು ಒಬ್ಬಂಟಿಗರಾಗಿರುವುದು ಅನುಕೂಲವಾಗಿರೋದ್ರಿಂದ ಇಷ್ಟ ಬಂದಂತೆ ತಿರುಗಾಡುವುದಕ್ಕಾಗಿ, ಕುಡಿಯುವುದಕ್ಕಾಗಿ, ತೂಗಾಡುವುದಕ್ಕಾಗಿ ಒಬ್ಬಂಟಿಗರಾಗಿ ಜೀವಿಸಬೇಕೆಂದು ತವಕ ಪಡುವವರು ಎಷ್ಟೋ ಜನ ಇದ್ದಾರೆ. ಆದರೆ ಕೆಲವರು ಒಳ್ಳೆ ಬುದ್ಧಿಯುಳ್ಳ ಮಕ್ಕಳು ಇದ್ದಾರೆ. ಪೇರೆಂಟ್ಸ್ ಜೊತೆಗೆ ಬೆಳೆಸಿಕೊಂಡಿರುವಂತಹ ಪ್ರೀತಿ ಬಾಂಧವ್ಯವುಳ್ಳ ಮಕ್ಕಳು ತಮ್ಮ ಪೇರೆಂಟ್ಸ್ಗೆ ಬಿಡೋದು ಅಷ್ಟು ಸುಲಭವಿರಲ್ಲ. ಈ ಮಕ್ಕಳು, ಈ ಯವನಸ್ಥರು
ಬುದ್ಧಿಯುಳ್ಳವರಾಗಿ ಓದಿರೋದಾದ್ರೆ, ಆತ್ಮೀಕರಾಗಿ ಬೆಳೆದಿರೋದಾದ್ರೆ, ಪರಿಶುದ್ಧರಾಗಿ ಜೀವಿಸುತ್ತಾ ಇರೋದಾದ್ರೆ, ಅವರ ತಂದೆ ತಾಯಿಗಳು ಹೇಗೆ ಅವರನ್ನು ಬೆಳೆಸಿರುತ್ತಾರೆ ಒಮ್ಮೆ ಆಲೋಚಿಸಿರಿ. ಪ್ರೀತಿಯಿಂದಲೂ, ಪ್ರಾರ್ಥನೆಯಿಂದಲೂ, ಅನುರಾಗದಿಂದಲೂ, ಅನುಬಂಧದಿಂದಲೂ ಬೆಳೆಸಿರುವ ತಂದೆ ದೂರ ಆಗೋದಾದ್ರೆ, ತಾಯಿ ದೂರ ಆಗೋದಾದ್ರೆ, ಒಡ ಹುಟ್ಟಿದವರು ದೂರ ಆಗೋದಾದ್ರೆ, ಅವರ ಹೃದಯದೊಳಗುಂಟಾಗುವ ಗಾಯ ಎಷ್ಟು ತೀವ್ರವಾಗಿರುತ್ತೆ ಎಂದು ಒಮ್ಮೆ ಆಲೋಚಿಸಿ. ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಜನ ಯವನಸ್ಥರು ದೇವರ ಮೇಲೆ ಮುನಿಸಿ ದೇವರಿಂದ ದೂರವಾಗ್ತಾರೆ. ಎದಕ್ಕಾಗಿ? ನನ್ನ ಅಮ್ಮಳನ್ನು ದೇವರೇ ಸಾಯಿಸಿದ್ದಾರೆ, ಹಠಾತ್ ಆಗಿ ನನ್ನ ಅಮ್ಮ ಸತ್ತಿದ್ದಾಳೆ, ಅಂಥದರಲ್ಲಿ ನಾನ್ಯಾಕೆ ದೇವರನ್ನು ಸೇವಿಸಬೇಕು ಎಂದು ಹೀಗೆ ಮುನಿಸ್ತಾರೆ. ಅಲ್ಲಿಯವರೆಗೂ ದೇವರ ಮೇಲೆ ಬಹಳ ಪ್ರೀತಿ ತೋರಿಸ್ತಾರೆ, ಬಹಳ ಭಕ್ತಿ ತೋರಿಸ್ತಾರೆ, ಬಹಳ ಆತ್ಮಿಕತೆಯನ್ನು ತೋರಿಸಿದಂತಹ ಯವನಸ್ಥರು ಅವರ ಅಮ್ಮ ಸತ್ತಿರುವುದಕ್ಕಾಗಿ ದೇವರನ್ನು ಬಿಟ್ಟು ಸಂದರ್ಭ ಇಲ್ಲ ಅಂತೀರಾ? ಅಷ್ಟ್ಯಾಕೆ ಪ್ರಿಯರೇ? ನಿಮಗೆ ಗೊತ್ತಲ್ಲವೋ, ನಾನು ಚಿಕ್ಕಂದಿನಲ್ಲಿಯೇ ರಕ್ಷಿಸಲ್ಪಟ್ಟೆ, 12 ವರ್ಷ ವಯಸ್ಸಲ್ಲಿಯೇ ರಕ್ಷಿಸಲ್ಪಟ್ಟೆ. ಆಗ ನಾನು ಪಾರಿವಾಳಗಳನ್ನು ಸಾಕುತ್ತಿದ್ದೆ. ಹಾಗೆ ಪಾರಿವಾಳಗಳನ್ನು ಸಾಕಿದಾಗ ಸ್ಕೂಲ್ನಿಂದ ಬಂದ ಕೂಡಲೇ ಆ ಪಾರಿವಾಳಗಳು ನಾನು ಬರೋದೇ ತಡ ಬಂದು ನನ್ನ ಮೇಲೆ ಕೂತ್ಕೊಳ್ತಿದ್ವು, ನನ್ನ ಭುಜದ ಮೇಲೆ ಕೂತ್ಕೊಳ್ತಿದ್ವು. ಅಷ್ಟೊಂದು ನನಗೆ ಅವು ಅಟ್ಯಾಚ್ ಆಗಿದ್ವು. ಒಂದು ದಿನ ಸ್ಕೂಲ್ನಿಂದ ಬರೋಷ್ಟೊತ್ತಿಗೆ ಯಾವ ರೀತಿಯಾಗಿ ಪಾರಿವಾಳಗಳ ಗೂಡಿನೊಳಗೆ ಸೇರಿತೋ ಗೊತ್ತಿಲ್ಲ, ಒಂದು ಬೆಕ್ಕು ಗೂಡಿನೊಳಗೆ ಹೋಗಿ ಒಂದು ಪಾರಿವಾಳವನ್ನು ಸಾಯಿಸಿತು. ಎಷ್ಟೋ ವೇದನೆಗೊಂಡೆ, ಎಷ್ಟೋ ಮನನೊಂದುಕೊಂಡೆ. ಆಮೇಲೆ ಮತ್ತೊಂದು ದಿನ ಸ್ಕೂಲ್ನಿಂದ ಬರೋಷ್ಟೊತ್ತಿಗೆ ಮತ್ತೊಂದು ಪಾರಿವಾಳ ಅದು ರೋಡ್ ಮೇಲೆ ಕಾಳುಗಳನ್ನು ತಿನ್ನುವಾಗ ಸಡನ್ ಆಗಿ ಒಬ್ಬ ವ್ಯಕ್ತಿ ಸೈಕಲ್ ತಗೊಂಡು ಹೋಗುವಾಗ ಆ ಸೈಕಲ್ ಚಕ್ರದಲ್ಲಿ ಬಿದ್ದು ಸತ್ತಿತ್ತು. ಮನೆಗೆ ಬಂದ ಕೂಡಲೇ ನನ್ನ ಭುಜದ ಮೇಲೆ ಕೂತ್ಕೊಳ್ಳುವ ಪಾರಿವಾಳಗಳು ಕಾಣಿಸ್ತಾ ಇಲ್ಲ. ಹೋಗಿ ನೋಡಿದ್ರೆ ಗೂಡಲ್ಲೂ ಕೂಡ ಇಲ್ಲ. ಏನಾದವು? ಆಗ ಹೇಳಿದ್ರು ಸತ್ ಹೋದ್ವು ಎಂದು. ನಂಬಿ ಪ್ರಿಯರೇ, ಯಾವಾಗ ಈ ಪಾರಿವಾಳಗಳು ಸತ್ತವು ಎಷ್ಟು ಕೋಪ ಬಂದಿತ್ತು ಗೊತ್ತಾ? ಯಾರ ಮೇಲೆ? ಆ ಸೈಕಲ್ ಅವನ ಮೇಲೆಯೂ ಅಲ್ಲ, ಬೆಕ್ಕಿನ ಮೇಲೆಯೂ ಅಲ್ಲ. ಯಾರ ಮೇಲೆ? ದೇವ್ರ ಮೇಲೆ. ಏನ್ ಮಾಡ್ತಾ ಇದ್ದೆ ನೀನು? ಆ 12-13 ವರ್ಷ ವಯಸ್ಸಲ್ಲೂ ಕೂಡ ನಾನು ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ. ಸ್ಕೂಲ್ನಿಂದ ಬಂದು ಬೈಬಲ್ ಹಿಡ್ಕೊಂಡು ಹೊಲದೊಳಗೆ ಹೋಗಿ ಹೊಲದಲ್ಲಿಯೇ ಮೊಳಕಾಲೂರಿ ಪ್ರಾರ್ಥಿಸುತ್ತಿದ್ದೆ. ನನ್ನ ಮನೆಯಲ್ಲಿ ಕೋಣೆಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸ್ತಾ ಇದ್ದೆ. ಹಾಗೆ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಾರ್ಥನೆ ಮಾಡುತ್ತಾ ದೇವರಿಗೆ ಬಹು ನಿಕಟತೆಯಲ್ಲಿ ಜೀವಿಸುತ್ತಾ ಇದ್ರೆ, ದೇವರೇ ನೀನು ಹೇಗೆ ಸಾಯಿಸಿದೆ? ನಾನು ಬಹಳವಾಗಿ ಪ್ರೀತಿಸುವ ಪಾರಿವಾಳಗಳನ್ನು ಯಾಕೆ ಸಾಯಿಸಿದೆ ಎಂದು ಹೀಗೆ ಮುನಿಸಿ ಏನ್ ಮಾಡಿದೆ ಗೊತ್ತಾ? ಕೊನೆಗೆ ಪ್ರಾರ್ಥಿಸುವುದನ್ನೇ ಬಿಟ್ಟೆ, ದೇವರೊಂದಿಗೆ ನಾನು ಸಹವಾಸ ಬಿಟ್ಟೆ. ಯಾಕೆಂದರೆ ಮುನಿಸಿದೆ. ಎದಕ್ಕಾಗಿ? ಪಾರಿವಾಳಗಳು ಸತ್ತಿದ್ದಕ್ಕಾಗಿ ದೇವರ ಮೇಲೆಯೇ ಮುನಿಸಿದೆ. ಯಾಕೆ ಈ ವಿಷಯ ಹೇಳ್ತಿದ್ದೇನೆ ಗೊತ್ತಾ? ಪಾರಿವಾಳಗಳು ಸತ್ತಿದ್ದಕ್ಕೆ ದೇವರ ಮೇಲೆ ಮುನಿಸಿದೇನಲ್ಲವೇ? ಪೇರೆಂಟ್ಸ್ ಸತ್ತರೆ ದೇವರ ಮೇಲೆ ಮುನಿಸಲಾರದೆ ಇರೋದು ಸಾಧ್ಯ ಅಂತೀರಾ? ಆದರೂ ಇವರು ಮುನಿಸಲಿಲ್ಲ. ತಂದೆ ಏನಾದಳೆಂದು ಗೊತ್ತಿಲ್ಲ, ತಾಯಿ ಏನಾದಳೆಂದು ಗೊತ್ತಿಲ್ಲ, ಅಕ್ಕ ಏನಾದಳು ಎಂದು ಗೊತ್ತಿಲ್ಲ, ತಂಗಿ ಏನಾದಳು ಎಂದು ಗೊತ್ತಿಲ್ಲ, ಒಡ ಹುಟ್ಟಿದವರು ಏನಾದರೆಂದು ಗೊತ್ತಿಲ್ಲ. ಖಚಿತವಾಗಿಯೂ ಇದ್ದಿರುತ್ತಾರಲ್ಲವೋ? ಎಲ್ಲವನ್ನೂ ಎಲ್ಲರನ್ನೂ ಅಕಸ್ಮಾತ್ ಆಗಿ ಕಳೆದುಕೊಂಡಿರುವ ಈ ಅನಾಥರು ದೇವರ ವಿರುದ್ಧ ತಿರುಗಿ ಬೀಳಬೇಕಿತ್ತಲ್ವೇ? ತಿರುಗಿ ಬೀಳಲಿಲ್ಲ. ಸಹೋದರಿ ಕೇಳ್ತಾ ಇದ್ದೀರಾ? ಸಹೋದರರೇ ಕೇಳ್ತಾ ಇದ್ದೀರಾ? ನೀವು ಅಂದುಕೊಂಡಿರುವ ಸೀಟ್ ಸಿಗಲಾರದಕ್ಕಾಗಿ, ನೀವು ಅಂದುಕೊಂಡಿರುವ ಗ್ರೂಪ್ ನಲ್ಲಿ ನಿಮಗೆ ಬೇಕಾದ ಸೀಟ್ ಸಿಗದೇ ಇರುವುದಕ್ಕಾಗಿ, ಅಂದುಕೊಂಡಿರುವ ಕಾಲೇಜಿನಲ್ಲಿ ಸೀಟ್ ಸಿಗಲಾರದಕ್ಕಾಗಿ, ಅಂದುಕೊಂಡಿರುವಂತಹ ಮಾರ್ಕ್ಸ್ ಬರಲಾರದಕ್ಕಾಗಿ, ರ್ಯಾಂಕ್ಸ್ ಬರಲಾರದಕ್ಕಾಗಿ ದೇವರ ಮೇಲೆ ಮುನಿಸುವವರಾಗಿದ್ದೀರಾ? ಹಾಗೆಯೇ ಸಹೋದರಿ, ಇವೇನೆಲ್ಲ ಕೋರಿಕೊಳ್ತಾ ಇದ್ದೀರೋ, ಏನೆಲ್ಲ ಬೇಡಿಕೊಳ್ತಾ ಇದ್ದೀರೋ, ಏನೆಲ್ಲ ಆಶಿಸುತ್ತಾ ಇದ್ದೀರೋ ಅದು ನಿಮಗೆ ಸಿಗದೇ ಇರುವುದರಿಂದ ದೇವರ ಮೇಲೆ ಮುನಿಸುತ್ತಾ ಇದ್ದೀರಾ. ಉದ್ಯೋಗ ಸಿಗಲಿಲ್ಲವೆಂದು, ಪ್ರಮೋಷನ್ ಬರಲಿಲ್ಲವೆಂದು, ನೀವು ಅಂದುಕೊಂಡಿರುವ ಕಂಪನಿಯಲ್ಲಿ ಜಾಬ್ ಸಿಗಲಿಲ್ಲವೆಂದು ದೇವರ ಮೇಲೆ ಮುನಿಸುತ್ತಾ ಇದ್ದೀರಿ. ಅಂದುಕೊಂಡಿರುವ ಹುಡುಗನೊಂದಿಗೆ ಹುಡುಗಿಯೊಂದಿಗೆ ಮದುವೆ ಆಗಲಿಲ್ಲವೆಂದು ದೇವರ ಮೇಲೆ ಮುನಿಸುತ್ತಾ ಇದ್ದೀರಾ. ಅಷ್ಟ್ಯಾಕೆ ಪ್ರಿಯರೇ? ಗಂಡ್ಮಗು ಆಗಬೇಕು ಅಂತ ಬಯಸಿದ್ರಿ, ಆದ್ರೆ ಹೆಣ್ಮಗು ಹುಟ್ಟಿತ್ತು. ಆದ್ರೆ ಮುನಿಸೋದು ಮಾತ್ರ ದೇವರ ಮೇಲೆ. ಯಾಕೆ ಕೊಟ್ರಿ ಈ ಮಗು? ಯಾಕೆ ಕೊಟ್ರಿ ಈ ಮಗು? ಯಾಕೆ ಕೊಟ್ರಿ ಈ ಮಗು? ಇನ್ನೂ ಹೆಚ್ಚಿನ ವಿಷಾದವಾದ ಸಂಗತಿ ಏನೆಂದ್ರೆ, ಮಗಳು ಹುಟ್ಟಿದ್ದಕ್ಕಾಗಿ ಹೆತ್ತ ತಂದೆಯೇ ಆ ಮಗಳನ್ನು ನೋಡೋದು ಕೂಡ ಬಿಡುತ್ತಾನೆ ಪ್ರಿಯರೇ. ಎಷ್ಟೋ ಸಾರಿ ಕೆಲವೊಂದು ತಂಗಿಯಂದಿರು ಹೇಳ್ತಾರೆ, ಅಣ್ಣ ಹೆಣ್ಮಗು ಹುಟ್ಟಿದ್ದಕ್ಕಾಗಿ ನನ್ನ ಗಂಡ ಕನಿಷ್ಠ ಬಂದು ನೋಡಲಿಲ್ಲ ಅಣ್ಣ, ಮಗುವಿನ ಮುಖ ಕೂಡ ನೋಡಿಲ್ಲ ಅನ್ನುತ್ತಾರೆ. ಎದಕ್ಕಾಗಿ? ಮುನಿಸಿದಾನಂತೆ. ಹೆತ್ತಿರೋದು ಅವನೇ ತಾನೇ. ತಾನೇ ಹೆತ್ತಿರುವ ಮಗುವಿನ ಮೇಲೆ ಮುನಿಸೋದೇನು ಪ್ರಿಯರೇ? ಯಶ್, ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಮುನಿಸುವಂತವರು? ದೇವರ ಮೇಲೆ ಮುನಿಸುವಂತವರು, ಸುತ್ತಲೂ ಇರುವವರ ಮೇಲೆ ಮುನಿಸುವಂತವರು ಇದ್ದೀರಾ? ಹಾಗಾದ್ರೆ ಈ ಹುಡುಗರಿಂದ ನಾವು ಕಲಿಯಬೇಕು. ಏನನ್ನು ಕಲಿಯಬೇಕು? ತಂದೆ ಸತ್ರು ಮುನಿಸಲಿಲ್ಲ, ತಾಯಿ ಸತ್ತರೂ ಕೂಡ ದೇವರ ಮೇಲೆ ಮುನಿಸಲಿಲ್ಲ.
ಅವರು ಏನಾಗಿ ಹೋಗಿದ್ದಾರೆಂದು ಗೊತ್ತಾಗದಿದ್ರೂ ಸಹ ಮುನಿಸಲಿಲ್ಲ. ಎಲ್ಲರೂ ದೂರವಾದರೂ ಸಹ ಮುನಿಸಲಿಲ್ಲ. ಮಾತ್ರವಲ್ಲದೆ ಆ ಅನ್ಯ ದೇಶದಲ್ಲಿ ಅನಾಥರಾಗಿ ಉಳಿದುಕೊಂಡಂತಹ ಈ ಯವನಸ್ಥರು ಒಂದು ತೀರ್ಮಾನ ತೆಗೆದುಕೊಂಡ್ರು. ಏನೆಂದು ಗೊತ್ತಾ? 600 106 ಈ ಅನ್ಯ ದೇಶದಲ್ಲಿ, ಈ ಅನ್ಯ ರಾಜನ ಮುಂದೆ ನಾವು ಎಷ್ಟು ಆತ್ಮಿಕರಾಗಿದ್ದೇವೆಂದು ನಿರೂಪಿಸಬೇಕು. ನಮ್ಮ ಆತ್ಮಿಕತೆಯನ್ನು ನಿರೂಪಿಸಬೇಕು. ನಮಗಿರುವ ಮೌಲ್ಯಗಳೇನೆಂದು ನಿರೂಪಿಸಬೇಕು. ನಾವು ದೇವರೊಂದಿಗೆ ಹೊಂದಿಕೊಂಡಿರುವ ಆ ಅದ್ಭುತವಾದ ಆತ್ಮಿಕ ಬಾಂಧವ್ಯ ನಿರೂಪಿಸಬೇಕು. ನಮ್ಮ ದೇವರು ಎಷ್ಟು ಪರಿಶುದ್ಧನಾಗಿದ್ದಾನೆಂದು ನಿರೂಪಿಸಬೇಕು. ಹಾಗಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ಏನು? ನಮ್ಮ ಶರೀರವನ್ನು ಅಪವಿತ್ರ ಪಡಿಸಿಕೊಳ್ಳಬಾರದೆಂದು. ನೀವು ಕೂಡ ನೀವು ಸೇವಿಸುವ ದೇವರು ಎಷ್ಟು ದೊಡ್ಡ ದೇವರೆಂದು ಲೋಕಕ್ಕೆ ತೋರಿಸಲು ಬಯಸುತ್ತಾ ಇದ್ದೀರಾ? ನೀವು ನಂಬುತ್ತಿರುವ ದೇವರು ಎಷ್ಟು ಶ್ರೇಷ್ಠನಾದ ದೇವರೆಂದು ನಿಮ್ಮ ಬಂಧುಗಳಿಗೂ ನಿಮ್ಮ ಸ್ನೇಹಿತರಿಗೂ ತಿಳಿಯಪಡಿಸಲು ಬಯಸುತ್ತಾ ಇದ್ದೀರಾ? ಹಾಗೆ ತಿಳಿಯಪಡಿಸಲು ಸುಲಭವಾದ ಮಾರ್ಗ ಯಾವುದು ಗೊತ್ತಾ? ಪರಿಶುದ್ಧರಾಗಿ ಜೀವಿಸುವಂತದ್ದೇ. ನಿಮ್ಮ ಸುತ್ತಲೂ ಇರುವಂತವರಿಗೆ ನಿಮ್ಮ ದೇವರ ಪ್ರತ್ಯೇಕತೆ ಏನೆಂದು ತಿಳಿಯಪಡಿಸಬೇಕು ಎಂದು ಬಯಸುತ್ತಾ ಇರೋದಾದ್ರೆ ಪರಿಶುದ್ಧರಾಗಿ ಜೀವಿಸುವಂತದ್ದೇ ಸುಲಭವಾದ ಮಾರ್ಗವಾಗಿದೆ. ಅವರಿಗೆ ಸುಲಭವಾಗಿ ನಿಮ್ಮ ದೇವರ ಕುರಿತಾದಂತಹ ಪ್ರತ್ಯೇಕತೆಯನ್ನು ತಿಳಿಸಲು ಸಾಧ್ಯವಾಗ್ತದೆ. ಕಾಲೇಜಿನಲ್ಲಿ ನಾನು ಓದುವ ದಿನಮಾನಗಳಲ್ಲಿ ನನ್ನ ಸುತ್ತಲೂ ಸ್ನೇಹಿತರು ಇರುತ್ತಾ ಇದ್ರು. ಅವರು ಅನ್ಯರು. ಅವರು ಇಷ್ಟಾನುಸಾರವಾಗಿ ಜೀವಿಸುತ್ತಾ ಇದ್ರು. ಹಾಗೆ ಅನ್ಯ ಸ್ನೇಹಿತರ ಮಧ್ಯದಲ್ಲಿ ನಾನು ವಿದ್ಯಾಭ್ಯಾಸ ಮಾಡುವ ದಿನಮಾನಗಳಲ್ಲಿ ಅವರು ಹೊಲಸು ಸಿನಿಮಾ ನೋಡ್ತಾ ಇದ್ರು. ಹೊಲಸು ಪುಸ್ತಕಗಳನ್ನು ಕೂಡ ತಂದುಕೊಳ್ತಾ ಇದ್ರು. ಅವುಗಳನ್ನು ಓದುತ್ತಾ ಇದ್ರು. ಅಷ್ಟು ಮಾತ್ರವಲ್ಲ, ನಗ್ನವಾಗಿರುವಂತಹ ಮ್ಯಾಗಝೀನ್ಸ್ ತಂದುಕೊಂಡು ಆ ಹೊಲಸು ಚಿತ್ರಗಳನ್ನು ನೋಡ್ತಾ ಇದ್ರು. ಹಾಸ್ಟೆಲ್ ನಲ್ಲಿ ಇರುತ್ತಾ ಇರೋದ್ರಿಂದ ಅಕ್ಕಪಕ್ಕದಲ್ಲಿ ಮಲಗಬೇಕಾಗಿರೋದ್ರಿಂದ ಅಕ್ಕಪಕ್ಕದಲ್ಲಿ ಬೆಡ್ಸ್ ಇರ್ತಾ ಇದ್ವು, ಮಲಗುತ್ತಾ ಇದ್ವು. ಅವರು ಬೇಕಂತ ಬಂದು ನನ್ನ ಮಂಚದ ಹತ್ತಿರ ಬಂದು ಬೇಕಂತ ಹೊಲಸು ಮ್ಯಾಗಝೀನ್ ತೋರಿಸುವ ಪ್ರಯತ್ನ ಮಾಡ್ತಾ ಇದ್ರು. ನಾನೇನೋ ಖಚಿತವಾಗಿಯೂ ಕೆಲವು ಗಂಟೆಗಳವರೆಗೂ ಬೈಬಲ್ ಓದಬೇಕೆಂದು ಬೈಬಲ್ ಮುಂದೆ ಇಟ್ಕೊಂಡು ಓದುತ್ತಾ ಇದ್ರೆ ಅವರು ಆ ಮ್ಯಾಗಝೀನ್ ತಂದು ಮುಂದೆ ಇಡ್ತಾ ಇದ್ರು. ಆದರೂ ನೋಡ್ತಾ ಇರಲಿಲ್ಲ, ಲಕ್ಷಿಸುತ್ತಾ ಇರಲಿಲ್ಲ. ಬೈಬಲ್ ಓದುತ್ತಾ ನನ್ನ ಆತ್ಮಿಕತೆಯನ್ನೇ ಮುಂದುವರಿಸುತ್ತಿದ್ದೆ. ಅವರು ಯಾವುದೆಲ್ಲ ದೃಶ್ಯ ನೋಡ್ತಾ ಇದ್ರು ಆ ದೃಶ್ಯಗಳನ್ನೆಲ್ಲ ಸಾಧಾರಣವಾಗಿ ನಾವು ಓದುತ್ತಾ ಇರುವಾಗ, ಪ್ರಾಮುಖ್ಯವಾಗಿ ಇಂಜಿನಿಯರಿಂಗ್ ನಲ್ಲಿ ಯಾವಾಗ ನೋಡಿದ್ರು ಪೆನ್ಸಿಲ್ ಒಂದು ಕೈಯಲ್ಲಿ ಇರುತ್ತೆ. ಯಾವಾಗ್ಲೂ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್ ಹಾಕ್ತಾ ಇರೋದ್ರಿಂದ ಆ ಪೆನ್ಸಿಲ್, ಸ್ಕೇಲು ಇವೆಲ್ಲ ಸಹಜವಾಗಿ ಕೈಯಲ್ಲಿ ಇರ್ತಾ ಇದ್ವು. ನನ್ನ ಸ್ನೇಹಿತರು ಏನ್ ಮಾಡ್ತಾ ಇದ್ರು ಗೊತ್ತಾ? ಯಾವ ಹೊಲಸು ಚಿತ್ರ ನೋಡ್ತಾ ಇದ್ರು ಆ ಹೊಲಸು ಚಿತ್ರವನ್ನು ತಮ್ಮ ಕೈಯಿಂದ ಚಿತ್ರ ಬಿಡಿಸುತ್ತಾ ಇದ್ರು, ಆರ್ಟ್ ಮಾಡ್ತಾ ಇದ್ರು. ಅವರಿಗೊಂದು ಅದು ಅಭ್ಯಾಸ. ಅವ್ರು ಎಲ್ಲೇ ನಿಂತರೂ ಸಹ ವೈಟ್ ಪೇಪರ್ ಕಾಣಿಸಿದ್ರೆ ಸಾಕು, ನಗ್ನವಾಗಿರುವಂತಹ ಚಿತ್ರ ಬಿಡಿಸುತ್ತಾ ಇದ್ರು. ಒಂದು ದಿನ ನನ್ನ ಸ್ನೇಹಿತನಿಗೂ ನನಗೂ ನಮ್ಮಿಬ್ಬರಿಗಿರುವ ನಂಬಿಕೆಯ ಕುರಿತಾಗಿ, ನಂಬುತ್ತಿರುವ ದೇವರ ಕುರಿತಾಗಿ ವಾಗ್ವಾದ ಉಂಟಾಯಿತು, ಆರ್ಗ್ಯುಮೆಂಟ್ ಆಯಿತು. ನನ್ನ ದೇವರಿಗಿರುವಂತಹ ಶ್ರೇಷ್ಠತೆ ಏನೆಂದು ನಾನು ಹಂಚಿಕೊಂಡೆ. ಅವನು ಕೂಡ ತಾನು ನಂಬುವ ದೇವರ ಕುರಿತಾಗಿ ಬಹಳ ದೊಡ್ಡದಾಗಿ ಹೇಳ್ಕೊಂಡ. ಈಗ ಅಷ್ಟಕ್ಕೂ ಯಾರು ನಂಬುತ್ತಿರುವ ದೇವರು ದೊಡ್ಡ ದೇವರು ಹೇಗೆ ನಿರೂಪಿಸಲು ಸಾಧ್ಯ? ಅವನು ವಾದಿಸುತ್ತಾ ಇದ್ದನು, ನಾನು ವಾದಿಸುತ್ತಾ ಇದ್ದೆ. ನಮ್ಮಿಬ್ಬರ ವಾದ ಮುಗಿಲು ಮುಟ್ಟುತ್ತಾ ಇತ್ತು. ಅಂತಹ ಸಮಯದಲ್ಲಿ ಯಾರ ವಾದ ಗೆಲ್ಲಿತು ಎಂಬ ಪ್ರಶ್ನೆ ನಿಮಗಿರೋದಾದರೆ ಉತ್ತರ ಹೇಳ್ತಿದ್ದೇನೆ, ಕೇಳ್ರಿ. ಏನಿದೆ ಕಣೋ ನಿನ್ನ ದೇವರ ಶ್ರೇಷ್ಠತೆ ಎಂಬ ಪ್ರಶ್ನೆ ಕೇಳ್ದ. ಕೊನೆಯದಾಗಿ ಒಂದು ಮಾತು ಹೇಳ್ದೆ, ನೋಡು ಕಣೋ, ನಿನ್ನೊಂದಿಗೆ ಇನ್ನು ನಾನು ವಾದಿಸಲಾರೆ, ಆದ್ರೆ ನನ್ನ ದೇವರ ಶ್ರೇಷ್ಠತೆ ಏನೆಂದು ಕೇಳ್ತಾ ಇದೆಯಲ್ಲವೇ? ಹೌದು, ಹೇಳು. ನಾನೆಂಥವನೆಂದು ನಿನಗೆ ಚೆನ್ನಾಗಿ ಗೊತ್ತು. ನನ್ನ ಆತ್ಮಿಕತೆ ಎಂಥದೆಂದು ನಿನಗೆ ಚೆನ್ನಾಗಿ ಗೊತ್ತು. ನಾನು ಯಾವ ರೀತಿಯಾಗಿ ನೀತಿಯಿಂದ ಯಥಾರ್ಥತೆಯಿಂದ ಜೀವಿಸ್ತಿದ್ದೇನೆಂದು ನಿನಗೆ ಚೆನ್ನಾಗಿ ಗೊತ್ತು. ಒಂದು ವಿಷಯ ಹೇಳ್ತೇನೆ ಕೇಳು. ಈ ದಿನ ನಾನು ಏನಾಗಿದ್ದೇನೋ, ಎಷ್ಟು ನೀತಿಯಿಂದ ಜೀವಿಸುತ್ತಾ ಇದ್ದೇನೋ, ಅದಕ್ಕೆ ಕಾರಣ ನಾನು ನಂಬುತ್ತಿರುವ ದೇವರಾಗಿದ್ದಾರೆ ಕಣೋ. ನೀನು ಏನಾಗಿದೆಯೋ, ನಿನ್ನ ಬುದ್ಧಿ ಎಂಥದಾಗಿದೆಯೋ, ನಿನ್ನ ಆಲೋಚನೆ ವಿಧಾನ ಹೇಗಿದೆಯೋ, ನೀನು ಬಿಡಿಸುವ ಚಿತ್ರಗಳು ಹೇಗಿವೆಯೋ, ನೀನು ನೋಡುವ ಹೊಲಸು ಚಿತ್ರಗಳು ಏನಾಗಿವೆಯೋ, ಅದಕ್ಕೆ ಕಾರಣ ನೀನು ನಂಬುತ್ತಿರುವ ದೇವರಾಗಿದ್ದಾರೆ. ನೀನು ನಂಬುತ್ತಿರುವ ದೇವರೇನೋ ನೀನು ಈ ರೀತಿ ಹೊಲಸು ಚಿತ್ರ ಬಿಡಿಸುವಂತೆ, ಹೊಲಸು ಚಿತ್ರ ನೋಡುವಂತೆ, ಹೊಲಸು ಬದುಕುವಂತೆ ಮಾಡಿದ್ದಾರೆ. ನಾನು ನಂಬುತ್ತಿರುವ ದೇವರು ಪರಿಶುದ್ಧನಾಗಿರುವುದರಿಂದ ನನ್ನನ್ನು ಕೂಡ ಪರಿಶುದ್ಧನಾಗಿ ಮಾಡಿದ್ದಾರೆ. ಪರಿಶುದ್ಧವಾಗಿ ಆಲೋಚಿಸುವಂತಹ ಕೃಪೆ ಕೊಟ್ಟಿದ್ದಾರೆ. ಇನ್ನು ಅದಕ್ಕಿಂತಲೂ ದೊಡ್ಡ ಡಿಫರೆನ್ಸ್ ಏನ್ ಬೇಕು ಎಂದು ಹೇಳಿದೆ. ಯಾವಾಗ ಈ ಮಾತನ್ನು ಹೇಳಿದೆನೋ ಅವನು ತಲೆ ಬಾಗಿಸಿಕೊಂಡ, ತಲೆ ತಗ್ಗಿಸಿಕೊಂಡು ಕಾಮಾಗಿ ಹೋದ. ಪ್ರಿಯ ಸಹೋದರ ಸಹೋದರಿಯರೇ, ಕೇಳ್ತಿದ್ದೀರಾ? ನೀವು ನಂಬುತ್ತಿರುವ ದೇವರಿಗೆ ಘನಪಡಿಸಬೇಕಾದರೆ, ಮಹಿಮೆ ಪಡಿಸಬೇಕಾದರೆ, ಅತಿ ಶ್ರೇಷ್ಠವಾದ ಮಾರ್ಗ ಯಾವುದಾದರೂ ಇರೋದಾದರೆ
ನೀವು ಪರಿಶುದ್ಧರಾಗಿ ಜೀವಿಸುವಂತದ್ದಾಗಿದೆ. ನಿಮ್ಮ ಮಾತು ಪರಿಶುದ್ಧವಾಗಿರ್ಬೇಕು, ನಿಮ್ಮ ಕ್ರಿಯೆಗಳು ಪರಿಶುದ್ಧವಾಗಿರ್ಬೇಕು, ನಿಮ್ಮ ಆಲೋಚನೆಗಳು ಪರಿಶುದ್ಧವಾಗಿರ್ಬೇಕು, ನಿಮ್ಮ ಕಣ್ಣುಗಳು ಪರಿಶುದ್ಧವಾಗಿರಬೇಕು. ಇದರಿಂದ ನೀವು ನಂಬುತ್ತಿರುವ ದೇವರು ಎಷ್ಟು ದೊಡ್ಡ ದೇವರೆಂದು ಲೋಕಕ್ಕೆ ಹೇಳುವುದಕ್ಕಾಗಿ ಅದ್ಭುತವಾದ ಮಾರ್ಗ ಆಗಿರುತ್ತೆ. ತೀರ್ಮಾನ ತೆಗೆದುಕೊಂಡ್ರು ಪ್ರಿಯರೇ ಈ ಯವನಸ್ಥರು. ಯಾವ ತೀರ್ಮಾನ ಗೊತ್ತಾ? ಪರಿಶುದ್ಧರಾಗಿ ಜೀವಿಸೋಣ. ಎಲ್ಲಿ? ಪಾಪಿಷ್ಟ ಪ್ರಜೆಗಳ ಮಧ್ಯದಲ್ಲಿ. ಎಲ್ಲಿ? ಪಾಪಿಷ್ಟ ಪರಿಪಾಲನೆಯ ಮಧ್ಯದಲ್ಲಿ. ಎಲ್ಲಿ? ಪಾಪಿಷ್ಟ ಪದವಿ ಹೊಂದಿದಂತಹ ಜನರ ಮಧ್ಯದಲ್ಲಿ. ನಾವು ಮಾತ್ರ ಪರಿಶುದ್ಧರಾಗಿ ಜೀವಿಸೋಣ. ಏನು ಲಾಭ? ನಾವು ಸೇವಿಸುವ ದೇವರು ಎಷ್ಟು ದೊಡ್ಡ ದೇವರೆಂದು ನಾವು ಎಲ್ಲಿದ್ದೇವೋ ಅಲ್ಲಿಯೇ ನಮ್ಮ ಜೀವಿತದ ಮೂಲಕ ತಿಳಿಯಪಡಿಸೋಣ. ನಮ್ಮ ಜೀವಿತ ವಿಧಾನದ ಮೂಲಕ ತಿಳಿಯಪಡಿಸೋಣ. ನಮ್ಮ ಪ್ರವರ್ತನೆಯ ಮೂಲಕ ತಿಳಿಯಪಡಿಸೋಣ. ನಮ್ಮ ಪ್ರತ್ಯೇಕತೆಯಿಂದ ತಿಳಿಯಪಡಿಸೋಣ. ನಮ್ಮ ಪರಿಶುದ್ಧತೆಯಿಂದ ತಿಳಿಯಪಡಿಸೋಣ ಎಂಬ ತೀರ್ಮಾನ ತೆಗೆದುಕೊಂಡ್ರು ಪ್ರಿಯರೇ. ತೀರ್ಮಾನ ತೆಗೆದುಕೊಳ್ಳೋದಷ್ಟೇ ಅಲ್ಲ, ಮನಸ್ಸಿನೊಳಗೆ ತೀರ್ಮಾನ ತೆಗೆದುಕೊಳ್ಳೋದಷ್ಟೇ ಅಲ್ಲ, ಅದನ್ನು ಹೃದಯದಲ್ಲಿ ಮುಚ್ಚಿಟ್ಟುಕೊಳ್ಳೋದಲ್ಲ, ಬಹಿರಂಗವಾಗಿ ತಿಳಿಯಪಡಿಸಿದ್ರು. ಏನೆಂದು? ನಾವು ಪಾಪಿಷ್ಟ ಕೆಲಸ ಮಾಡೋದಿಲ್ಲ, ಪಾಪಿಷ್ಟವಾದವುಗಳನ್ನು ತಿನ್ನಲ್ಲ, ಪಾಪಿಷ್ಟವಾದವುಗಳನ್ನು ಕುಡಿಯಲ್ಲ, ನಾವು ಪ್ರತ್ಯೇಕಿಸಲ್ಪಟ್ಟವರಾಗಿದ್ದೇವೆ ಎಂದು ಹೇಳಿದ್ರು. ಉದ್ಯೋಗ ಮಾಡುವ ಸ್ಥಳದಲ್ಲಿ ನಿಮ್ಮ ಸುತ್ತಲೂ ಇರುವವರಿಗೆ ಗೊತ್ತಾಗಬೇಕು. ಏನೆಂದು? ನೀವು ಪಾಪಿಷ್ಟ ಕೆಲಸ ಮಾಡೋದಿಲ್ಲವೆಂದು. ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋಗಲ್ಲವೆಂದು, ನೈಟ್ ಕ್ಲಬ್ಗಳ ಸುತ್ತಲೂ ತಿರುಗಾಡಲ್ಲವೆಂದು, ಹುಡುಗಿಯರ ಹಿಂದೆ ಸುತ್ತಾಡಲ್ಲ ಎಂದು ನಿಮ್ಮ ಸುತ್ತಲೂ ಇರುವವರಿಗೆ ಗೊತ್ತಾಗಬೇಕು. ಅಷ್ಟಕ್ಕೂ ನೀವು ಎಂಥವರೆಂದು, ನಿಮ್ಮ ವಿಶ್ವಾಸ ಎಂಥದೆಂದು, ನಿಮ್ಮ ನಂಬಿಕೆ ಎಂಥದೆಂದು, ನಿಮ್ಮ ಜೀವಿತದಲ್ಲಿ ನೀವು ಹೊಂದಿರುವ ಈ ಮೌಲ್ಯಗಳಿಗೆ ಕಾರಣ ಏನೆಂದು, ಕಾರಣಕರ್ತನು ಯಾರೆಂದು ತಿಳಿಯಪಡಿಸಬೇಕು. ಬಹಳಷ್ಟು ಜನ ದೇವರು ಅನುಗ್ರಹಿಸುವ ಪ್ರತಿ ಆಶೀರ್ವಾದ ಅನುಭವಿಸುತ್ತಾ ಆತ್ಮಿಕರಾಗಿ ಜೀವಿಸುತ್ತಾ ಆ ಆಶೀರ್ವಾದಕ್ಕೂ ಆ ಆತ್ಮಿಕತೆಗೂ ಕಾರಣಕರ್ತನಾಗಿರುವ ದೇವರ ಕುರಿತು ಮಾತಾಡುವುದಕ್ಕಾಗಲಿ, ಆ ದೇವರನ್ನು ನಂಬುತ್ತಿದ್ದೇವೆ ಎಂದು ಹೇಳುವುದಕ್ಕಾಗಲಿ ನಾಚಿಕೆ ಪಡುವಂತಹ ನಾಚಿಕೆ ಗೇಡುತನದ ಜೀವಿತ ಬದುಕೋರು ಇಲ್ಲ ಅನ್ನುತ್ತೀರಾ? ಅವರು ನಾಚಿಕೆ ಪಡಲಿಲ್ಲ. ಯಾಕೆ ತಿನ್ನೋದಿಲ್ಲ ನೀವು? ರಾಜನು ಭುಜಿಸುವ ಆಹಾರ ಬಹು ಶ್ರೇಷ್ಠವಾದದಲ್ಲವೋ? ನಾನಾ ವಿಧವಾದ ಮಾಂಸಗಳು, ಅವೆಲ್ಲವೂ ಕೂಡ ಬಾಬೇಲಿನ ಸಂಪ್ರದಾಯದ ಪ್ರಕಾರ ವಿಗ್ರಹಗಳಿಗೆ ಪೂಜಿಸಿದಂತಹ ಆಹಾರ ತಂದು ಬಡಿಸುತ್ತಾ ಇದ್ರು ಆ ಬಾಬೇಲ್ ದೇಶದಲ್ಲಿ. ಆಗ ಖಂಡಿತವಾಗಿಯೂ ಹೇಳಿದ್ರು ಆ ಆಹಾರ ತಿನ್ನಲ್ಲವೆಂದು. ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ, ಈ ವಯಸ್ಸಲ್ಲಿ ಯಾವ ಆಹಾರ ತಿನ್ಬೇಕು, ಯಾವ ಆಹಾರ ತಿನ್ನಬಾರ್ದು ಎಂಬ ವಿವೇಚನೆಯ ಜ್ಞಾನ ಹೇಗೆ ಬಂತು ಗೊತ್ತಾ? ಅವರು ಓದಿರುವಂತಹ ಗ್ರಂಥದ ಮೂಲಕ. ಪ್ರಾಮುಖ್ಯವಾಗಿ ಯಾಜಕ ಕಾಂಡ, ಅರಣ್ಯ ಕಾಂಡದಲ್ಲಿ ದೇವರು ಹೇಳಿಟ್ಟಿದ್ದಾರೆ ತನ್ನ ಪ್ರಜೆಗಳು ಏನು ತಿನ್ನಬೇಕೆಂದು, ಏನು ಕುಡಿಯಬೇಕೆಂದು. ಖಚಿತವಾಗಿಯೂ ಆ ಕಂಚಿಗೆ ಕೇಳಿರ್ತಾನೆ, ಯಾಕೆ ತಿನ್ನಲ್ಲ ನೀವು, ಯಾಕೆ ಕುಡಿಯಲ್ಲ ನೀವು ಅಂದಾಗ ಅವ್ರು ಹೇಳಿರ್ತಾರೆ, ಅಯ್ಯ, ನಾವು ನಂಬಿರುವ ಸಿದ್ಧಾಂತ, ನಾವು ಓದಿರುವ ಗ್ರಂಥ ಪ್ರತ್ಯೇಕವಾಗಿದೆ. ನಮ್ಮ ದೇವರು ಪ್ರತ್ಯೇಕನಾದವನು, ಪರಿಶುದ್ಧತೆಯನ್ನು ಪ್ರೀತಿಸುವಾತನು. ಕಾರಣವೇನೆಂದರೆ ಆತನು ಪರಿಶುದ್ಧನಾಗಿದ್ದಾನೆ. ಆತನ ಮಕ್ಕಳಾದ ನಾವು ಪರಿಶುದ್ಧರಾಗಿ ಜೀವಿಸಬೇಕೆಂದು ಕೋರಿಕೊಳ್ತಾರೆ. ನಿಮಗೆ ಗೊತ್ತಾ ಪ್ರಿಯರೇ, ಪ್ರಪಂಚದಲ್ಲಿಯೇ ಈ ಲೋಕದಲ್ಲಿಯೇ ಬಹಳಷ್ಟು ದೇವರುಗಳು, ದೇವತೆಗಳು, ಅವತಾರ ಪುರುಷರು ಇದ್ದಾರೆ. ಆದರೆ ಇವರೆಲ್ಲರಲ್ಲಿಯೂ ಅತ್ಯಂತ ಪರಿಶುದ್ಧನು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಅದರಲ್ಲಿ ಯಾವ ಸಂದೇಹವೇ ಇಲ್ಲ. ಅಷ್ಟೊಂದು ಪರಿಶುದ್ಧನಾದ ದೇವರನ್ನು ನಾವು ಸೇವಿಸುತ್ತಿದ್ದೇವೆ. ಎಷ್ಟು ಧನ್ಯರು ನೋಡಿ. ಅದಕ್ಕೆ ಆ ಕರ್ತನು ಹೇಳಿದ್ದಾರೆ, ನಾನು ಪರಿಶುದ್ಧನಾಗಿರುವಂತೆಯೇ ನೀವು ಸಹ ಪರಿಶುದ್ಧರಾಗಿ ಇರಬೇಕು. ನೇರವಾಗಿ ಸ್ಪಷ್ಟವಾಗಿ ದೇವರು ಹೇಳಿದ್ದಾರೆ. ಹೇಳಿ ಫ್ರೆಂಡ್ಸ್, ತಮ್ಮ ದೇವರು ಪರಿಶುದ್ಧನಾಗಿರುವುದರಿಂದ ಈ ಯವನಸ್ಥರು ಕೂಡ ಪರಿಶುದ್ಧರಾಗಿಯೇ ಜೀವಿಸಿದ್ರು. ಪರಿಶುದ್ಧರಾಗಿಯೇ ಜೀವಿಸುತ್ತೇವೆ ಎಂಬ ತೀರ್ಮಾನ ತೆಗೆದುಕೊಂಡ್ರು. ಯಾವಾಗ ಗೊತ್ತಾ? ಪಾಪ ಮಾಡುವುದಕ್ಕಾಗಿ ಬಹು ಸುಲಭವಾದ ಸಮಯವಿರುವಾಗ, ಪಾಪ ಮಾಡುವುದಕ್ಕಾಗಿ ಅನುಕೂಲವಾದ ಸ್ಥಳ ಇರುವಾಗ, ಪಾಪಿಷ್ಟ ಕೆಲಸ ಮಾಡುವುದಕ್ಕಾಗಿ ಅನುಕೂಲವಾಗಿರುವ ಪ್ರಜೆಗಳ ಮಧ್ಯದಲ್ಲಿ ಅವರೊಂದು ತೀರ್ಮಾನ ತೆಗೆದುಕೊಂಡ್ರು. ಏನೆಂದು ಗೊತ್ತಾ? ಈ ಅನುಕೂಲವಾದ ಸ್ಥಳದಲ್ಲಿ, ಅನುಕೂಲವಾದ ಪ್ರಜೆಗಳ ಮಧ್ಯದಲ್ಲಿ, ಅನುಕೂಲವಾದ ಪರಿಸ್ಥಿತಿಯಲ್ಲಿ ನಾವು ಮಾತ್ರ ಪಾಪಕ್ಕೆ ಒಪ್ಪಂದ ಮಾಡಿಕೊಳ್ಳಬಾರದು. ಹೇಳಿ ಸಹೋದರ ಸಹೋದರಿಯರೇ, ಪಾಪ ಸುಲಭವಾಗಿ ಮಾಡುವಂತಹ ಅನುಕೂಲವಾದ ಸ್ಥಳದಲ್ಲಿ ನೀವು ಕೂಡ ಉದ್ಯೋಗ ಮಾಡ್ತಾ ಇದ್ದೀರಾ? ಸುಲಭವಾಗಿ ಪಾಪದಲ್ಲಿ ಬೀಳುವಂತಹ ಸ್ಥಳಗಳಲ್ಲಿ, ಪರಿಸ್ಥಿತಿಗಳಲ್ಲಿ ನೀವು ಕೆಲಸ ಮಾಡುತ್ತಾ ಇದ್ದೀರಾ? ಅಂತಹ ಸ್ಥಳದಲ್ಲಿಯೇ ನೀವು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು. ಸುಲಭವಾಗಿಯೂ ಅನ್ಯಾಯವಾಗಿಯೂ ದುಡ್ಡು ಸಂಪಾದಿಸುವಂತಹ ಉದ್ಯೋಗ ಮಾಡ್ತಾ ಇದ್ದೀರಾ? ಅಂತಹ ಸ್ಥಳದಲ್ಲಿ
ನಿಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು. ಅನ್ಯಾಯವಾಗಿ, ಅಕ್ರಮವಾಗಿ, ಅಪವಿತ್ರವಾಗಿ ಜೀವಿಸುವುದಕ್ಕಾಗಿ ಅನುಕೂಲವಾದಂತಹ ಸ್ಥಿತಿಯಲ್ಲಾಗಲಿ ಸ್ಥಳದಲ್ಲಾಗಲಿ ನೀವಿರುವುದಾದ್ರೆ ಕೇಳ್ರಿ. ಈ ಯವನಸ್ಥರು ನಮಗೊಂದು ಸವಾಲು ಹಾಕ್ತಿದ್ದಾರೆ. ಪಾಪ ಮಾಡುವುದಕ್ಕಾಗಿ ಎಷ್ಟೇ ಅನುಕೂಲವಾದ ಸ್ಥಳ ಇದ್ದಾಗಿಯೂ ಆ ಸ್ಥಳದಲ್ಲಿ ನಾವು ಪರಿಶುದ್ಧತೆಯನ್ನು ಕಾಪಾಡಿಕೊಂಡೆವು ಎಂದು. ಯಾಕೆ ಗೊತ್ತಾ? ನಮ್ಮ ದೇವರು ಎಷ್ಟು ಪರಿಶುದ್ಧರಾಗಿದ್ದಾರೆ ಎಂದು ನಮ್ಮ ಸುತ್ತಲೂ ಇರುವವರಿಗೆ ತೋರಿಸಬೇಕೆಂದು ಆಶಿಸಿದೆವು. ಈ ದಿನ ನೀವು ಕೂಡ ಈ ತೀರ್ಮಾನ ತೆಗೆದುಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಪೇರೆಂಟ್ಸ್ ಪರಿಶುದ್ಧರಾಗಿ ಜೀವಿಸಬೇಕು, ಪ್ರಾರ್ಥನಾ ವೀರರಾಗಿ ಜೀವಿಸಬೇಕು, ಪ್ರೀತಿಯಿಂದ ಮಕ್ಕಳನ್ನು ಬೆಳೆಸಬೇಕು. ಅವರ ಮಾದರಿ ಅವರ ಮಕ್ಕಳನ್ನು ದೇವರೇ ನಿಮ್ಮ ಮಾರ್ಗದಲ್ಲಿ ನಡೆಸಬೇಕು. ಅಂತಹ ಕೃಪೆಯನ್ನು ದಯಪಾಲಿಸಿರಿ. ನಮ್ಮ ಮಕ್ಕಳ ಸುತ್ತಲೂ ವಿಶೇಷವಾದ ಕಾವಲು ಭದ್ರತೆಯನ್ನು ಅನುಗ್ರಹಿಸಿರಿ. ವಿದ್ಯಾಭ್ಯಾಸಕ್ಕಾಗಿ, ಉದ್ಯೋಗಕ್ಕಾಗಿ ನಮ್ಮ ಮಕ್ಕಳು ಇತರ ರಾಜ್ಯಗಳಿಗೆ, ಇತರ ದೇಶಗಳಿಗೆ ಒಂದು ವೇಳೆ ಹೋಗಬೇಕಾದಾಗ ನಾವು ಧೈರ್ಯದಿಂದ ಅವರನ್ನು ಕಳಿಸಿಕೊಡುವವರಾಗಿರಬೇಕು. ಕಾರಣ ಅವರನ್ನು ಬೆಳೆಸಿರುವ ವಿಧಾನ. ಪ್ರೀತಿಯಿಂದ ಬೆಳೆಸಿದೆವು, ಪ್ರಾರ್ಥನೆಯಿಂದ ಬೆಳೆಸಿದೆವು, ಪರಿಶುದ್ಧರಾಗಿ ಬೆಳೆಸಿದೆವು. ನಮ್ಮ ಮಕ್ಕಳು ಯಾವುದೇ ಪ್ರಾಂತ್ಯಕ್ಕೆ ಹೋಗುವಾಗ ಪರಿಶುದ್ಧರಾಗಿ ಜೀವಿಸುತ್ತಾರೆ ಎಂಬ ಭರವಸೆ ಉಳ್ಳವರಾಗಿ ಜೀವಿಸುವ ಕೃಪೆ ನಮಗೆ ದಯಪಾಲಿಸಿರಿ. ಹಾಗೆ ಮಕ್ಕಳನ್ನು ಬೆಳೆಸುವಂತಹ ಜವಾಬ್ದಾರಿಕೆಯನ್ನು, ಭಾಗ್ಯವನ್ನು ಕೂಡ ನಮಗೆ ದಯಪಾಲಿಸಿರಿ. ನಮ್ಮೆಲ್ಲರನ್ನು ಆಶೀರ್ವಾದ ಕಾರಣರನ್ನಾಗಿ ಮಾಡಿರಿ. ನಮ್ಮ ಸುತ್ತಲೂ ಇರುವಂತಹವರಿಗೆ ದೇವರೇ ಪ್ರಭಾವ ಬೀರುವಂತಹ ಪರಿಶುದ್ಧರನ್ನಾಗಿ ಮಾಡಿರಿ. ನಾವು ಸೇವಿಸುವ ದೇವರು ಎಷ್ಟು ದೊಡ್ಡ ದೇವರಾಗಿದ್ದಾರೆಂದು, ಎಷ್ಟು ಶ್ರೇಷ್ಠನಾದ ದೇವರಾಗಿದ್ದಾರೆಂದು ನಾವು ನೀತಿಯಿಂದ ಜೀವಿಸುವುದರ ಮೂಲಕ, ನಾವು ಪರಿಶುದ್ಧರಾಗಿ ಜೀವಿಸುವುದರ ಮೂಲಕ, ನಮ್ಮ ಜೀವಿತಗಳನ್ನು ನೀವು ಹೆಚ್ಚಿಸುವುದರ ಮೂಲಕ, ನಿಮ್ಮ ಆಶೀರ್ವಾದಗಳ ಮೂಲಕ ಅವರಿಗೆ ತಿಳಿಯಪಡಿಸುವ ಭಾಗ್ಯ ದಯಪಾಲಿಸಿರಿ. ನಿಮಗೆ ಸಮಸ್ತ ಮಹಿಮೆ, ಘನತೆ, ಪ್ರಭಾವಗಳು ಸಲ್ಲಲ್ಪಡಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್.